Dear students, so this may be the last session of the problems of this chapter number 9, the ray optics and optical instruments. So I think in this video we shall solve some 3 problems. So totally it may be around some 18 or 19 problems. So you can also solve many problems by referring with the different books or textbooks. So if you solve more problems, then you'll be more confident of understanding the subject. So try to solve as many problems as possible. So problem solving builds confidence in you about the subject. ನೀನು ಎಷ್ಟೆಷ್ಟು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀಯೋ ನೀನು ಅಷ್ಟು ಆನ್ಸರ್ ಕರೆಕ್ಟ್ ಬರ್ತಾ ಹೋದರೆ ನೀನು ಅಷ್ಟು ಕಾನ್ಫಿಡೆನ್ಸ್ ಆಗ್ತೀವಿ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಕಾನ್ಸೆಪ್ಟ್ ಅಂತ. ಹೌದಾ? ಸೊ ದೀಸ್ ಆರ್ ಸಮ್ 18-19 ಪ್ರಾಬ್ಲಮ್ಸ್. ಸೊ ರೀಡ್ ದ ಪ್ರಾಬ್ಲಮ್. ದಿಸ್ ಇಸ್ ಪ್ರಾಬ್ಲಮ್ ನಂಬರ್ ಎಕ್ಸಾಂಪಲ್ 9.8 ಇನ್ ದ ಟೆಕ್ಸ್ಟ್ ಬುಕ್, ಬಟ್ ಯು ಕಂಟಿನ್ಯೂ ರೈಟಿಂಗ್ ದ ನಂಬರ್. ನೆಕ್ಸ್ಟ್ ನಂಬರ್ ಏನಿದೆ ನಮ್ಮ ನೋಟ್ಸಲ್ಲಿ ಅದನ್ನೇ ಕಂಟಿನ್ಯೂ ಮಾಡಿ. ಹೌದಾನೆ? ಮೋಸ್ಟ್ಲಿ ಒಂದು 17-18 ಇರಬೇಕು. ನೋಡಿ ಪ್ರಾಬ್ಲಮ್. ಇಫ್ ಸೊ ದಿಸ್ ಪ್ರಾಬ್ಲಮ್ ಹ್ಯಾಸ್ ಮೆನಿ ಪಾರ್ಟ್ಸ್. ಸೊ ನೋಡಿ ಪಾರ್ಟ್ ಫಸ್ಟಲ್ಲಿ, ಇಫ್ ಎಫ್ ಈಸ್ ಈಕ್ವಲ್ ಟು 0.5 ಮೀಟರ್ ಫಾರ್ ಎ ಗ್ಲಾಸ್ ಲೆನ್ಸ್. ಎಫ್ ಅಂದರೆ 0.5 ಅಂದರೆ ಫೋಕಲ್ ಲೆನ್ಸ್ 0.5 ಮೀಟರ್ ಇದೆ. ಸೊ ಸಿನ್ಸ್ ಎಫ್ ಇಟ್ ಈಸ್ ಪಾಸಿಟಿವ್, ಹಾಗಾದರೆ ಎಂಥ ಲೆನ್ಸ್ ಇದು? ಎ ಕಾನ್ವೆಕ್ಸ್ ಲೆನ್ಸ್. ಹೌದಾನೆ? ವಾಟ್ ಇಸ್ ದ ಪವರ್ ಆಫ್ ದ ಲೆನ್ಸ್? ಹಾಗಾದ್ರೆ ಎಫ್ ಕೊಟ್ಟಿದ್ದಾನೆ, ಪವರ್ ಕಂಡಿದೆ ಅಂತ ಹೇಳಿದ್ದಾನೆ. 1 ಮಾರ್ಕ್ ಕೇಳ್ಬೋದು ಅಥವಾ 2 ಮಾರ್ಕ್ಸಿಗೆ ಕೇಳ್ಬೋದು ಇದನ್ನ. ದ ರೇಡಿಯೈ ಕರ್ವೇಚರ್. ಸೊ ಈ ಥರ ಒಂದು ಲೆನ್ಸ್ ಇದೆ. ಸೊ ಎಸ್ ಗಿವನ್ ದ ಪವರ್. ಸೊ ಫೋಕಲ್ ಲೆಂತ್ ಕೊಟ್ಟಿದ್ದಾನೆ, ಕ್ಯಾನ್ ಫೈಂಡ್ ದ ಪವರ್. ದ ರೇಡಿಯೈ ಕರ್ವೇಚರ್ ಆಫ್ ದ ಫೇಸ್ ಆಫ್ ದ ಡಬಲ್ ಕಾನ್ವೆಕ್ಸ್ ಲೆನ್ಸ್. ಇದೇ ಡಬಲ್ ಕಾನ್ವೆಕ್ಸ್ ಲೆನ್ಸ್ದು. ಹೌದಾನೆ? ಸೊ ಇಟ್ ಈಸ್ ಒನ್ ಸರ್ಫೇಸ್. ದಿಸ್ ಇಸ್ ಒನ್ ಫೇಸ್ ಆಫ್ ರೇಡಿಯೈ ಕರ್ವೇಚರ್ R1. ಹೌದಾ? ಸೊ ದಿಸ್ ಇಸ್ ಅನದರ್ ಸರ್ಫೇಸ್ ಆಫ್ ರೇಡಿಯೈ ಕರ್ವೇಚರ್ R2. ಸೊ ನಿನಗೆ ಗೊತ್ತಿರೋ ಕೇವಲ R1 ಇಸ್ ಟೇಕನ್ ಪಾಸಿಟಿವ್, R2 ಇಸ್ ಟೇಕನ್ ನೆಗೆಟಿವ್. ಹೌದಾನೆ? ಸೊ ನೋಡಿ, ದ ರೇಡಿಯೈ ಕರ್ವೇಚರ್ ಆಫ್ ದ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಆರ್ 10 ಸೆಂಟಿಮೀಟರ್ 15 ಸೆಂಟಿಮೀಟರ್. R1 10 ಸೆಂಟಿಮೀಟರ್ ಇದೆ, R2 15 ಸೆಂಟಿಮೀಟರ್ ಇದೆ, -15 ಸೆಂಟಿಮೀಟರ್. ಹೌದಾನೆ? ಇಟ್ಸ್ ಫೋಕಲ್ ಲೆಂತ್ ಇಸ್ 12 ಸೆಂಟಿಮೀಟರ್. ಸೊ ಇದು ಬೇರೆ ಲೆನ್ಸು, ಇದು ಫೋಕಲ್ ಲೆಂತ್ ಎಷ್ಟಿದೆ? 12 ಸೆಂಟಿಮೀಟರ್ ಇದೆ. ಅಂದರೆ ಇಟ್ ಇಸ್ ಕಾನ್ವೆಕ್ಸ್ ಲೆನ್ಸ್, ದಟ್ ಇಟ್ ಇಸ್ ಪಾಸಿಟಿವ್. ನೋಡಿ ಎಫ್ ಪಾಸಿಟಿವ್ ಅಂತಂದರೆ ಇಟ್ ಇಸ್ ಕಾನ್ವೆಕ್ಸ್ ಲೆನ್ಸ್. ವಾಟ್ ಇಸ್ ದ ರಿಫ್ರಾಕ್ಟಿವ್ನೆಸ್ ಆಫ್ ದ ಗ್ಲಾಸ್? ಹಾಗಾದರೆ ಗ್ಲಾಸ್ ಇದೆಯಲ್ಲ, ಅದು ರಿಫ್ರಾಕ್ಟಿವ್ನೆಸ್ ಎನ್ ವ್ಯಾಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಪಾರ್ಟ್ ಸೆಕೆಂಡ್. ನೋಡಿ ಪಾರ್ಟ್ ಥರ್ಡ್ ಇದೆ ಅದರಲ್ಲಿ. ಎ ಕಾನ್ವೆಕ್ಸ್ ಲೆನ್ಸ್ ಇದೆ 20 ಸೆಂಟಿಮೀಟರ್ ಫೋಕಲ್ ಲೆಂತ್. ಮತ್ತೊಂದು ಕಾನ್ವೆಕ್ಸ್ ಲೆನ್ಸ್ ಏನೇ ಹತ್ರ, ಅದ್ರ ಫೋಕಲ್ ಲೆಂತ್ ಎಫ್ 20 ಸೆಂಟಿಮೀಟರ್ ಇದೆ. ಎಷ್ಟಿದೆ ಫೋಕಲ್ ಲೆಂತು? 20 ಸೆಂಟಿಮೀಟರ್ ಇದೆ. ಎಲ್ಲಿ? ಏರಲ್ಲಿ ಇಟ್ಟಾಗ, ವೆನ್ ಇಟ್ ಇಸ್ ಕೆಪ್ಟ್ ಇನ್ ಏರ್. ವಾಟ್ ಈಸ್ ಫೋಕಲ್ ಲೆಂತ್ ಇನ್ ವಾಟರ್? ಹಾಗಾದರೆ ನೀರಲ್ಲಿ ಮುಳುಗಿಸ್ಬಿಟ್ರೆ, ಇಫ್ ಇಮರ್ಸ್ ಇನ್ ವಾಟರ್, ಕಂಪ್ಲೀಟ್ ಇಮರ್ಸ್ ಇನ್ ವಾಟರ್. ಹೌದಾನೆ? ಬ್ಲೂ ಕಲರ್ ತಾಂಡಿ. ಇಫ್ ಯು ಕಂಪ್ಲೀಟ್ಲಿ ಇಮರ್ಸ್ ಇನ್ ವಾಟರ್, ಸೊ ವಾಟ್ ವಿಲ್ ಬಿ ಇಟ್ಸ್ ಫೋಕಲ್ ಲೆಂತ್? ಫೋಕಲ್ ಲೆಂತ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ನೀರಲ್ಲಿ ಮುಳುಗಿಸಿದಾಗ? ಸೊ ಇನ್ ಪ್ರೀವಿಯಸ್ ಕ್ಯಾಲ್ಕುಲೇಷನ್ ಯು ಫೌಂಡ್ ದಟ್ when convex lens is immersed in water, its focal length increases. ಅಂದರೆ its focal length 20 cm ಜಾಸ್ತಿ ಬರುತ್ತೆ. ಕೊಡ್ತೇನೆ ರಿಫ್ರಾಕ್ಟಿವ್ನೆಸ್ ಆಫ್ ಏರ್ ವಾಟರ್ ಇಂಟರ್ಫೇಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ವಾಟರ್ ಅಂದರೆ ವಾಟರ್ ಏರ್ ಇಂಟರ್ಫೇಸ್ ಎಷ್ಟಿದೆ? 1.33. ರಿಫ್ರಾಕ್ಟಿವ್ನೆಸ್ ಆಫ್ ವಾಟರ್ 1.33. ಅದೇ ಥರ ರಿಫ್ರಾಕ್ಟಿವ್ನೆಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಎಷ್ಟಿದೆ? 1.5 ಅಂತ ಕೊಟ್ಟಿದ್ದಾನೆ. ಅದು ಇದೆಲ್ಲ ಕೊಟ್ಟಿದ್ದಾನೆ. ಹೌದಾ? ಸೊ ವಿ ಶಾಲ್ ಸಾಲ್ವ್. ಹೌದಾ? ಸೊ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಪಾರ್ಟ್ ಫಸ್ಟ್ ವಿ ಸಾಲ್ವ್ ಬೈ ಪಾರ್ಟ್. ಹೌದಾನೆ? ಸೊ ನೋಡಿ ಪಾರ್ಟ್ ಫಸ್ಟಲ್ಲಿ ಕೂಡ ಎಫ್ ಕೊಟ್ಟಿದ್ದಾನೆ. ಎಫ್ ಈಸ್ ಈಕ್ವಲ್ ಟು +0.5 ಮೀಟರ್. ವಾಟ್ ಇಸ್ ಇಟ್ಸ್ ಪವರ್? ಮಾಡ್ತೀರಾ ನೀವೇ? ಡೂ ಇಟ್. ವಿಡಿಯೋ ಪಾಸ್ ಮಾಡಿ ಯು ಡೂ ಇಟ್. ಹೌದಾನೆ? ಸೊ ಇಲ್ಲಿ ಸಾಲ್ವ್ ಇಟ್. ಪವರ್ ಇಸ್ ಈಕ್ವಲ್ ಟು ಪವರ್ ಇನ್ವರ್ಸ್ಲಿ ರಿಲೇಟೆಡ್ ಟು ಫೋಕಲ್ ಲೆಂತ್. ಪವರ್ ಇಸ್ ಈಕ್ವಲ್ ಟು 1/f. ಸೊ ದೇರ್ಫೋರ್ ಪವರ್ ಇಸ್ ಈಕ್ವಲ್ ಟು 1/0.5. 1/0.5 ಎಷ್ಟಾಗುತ್ತೆ? ದೇರ್ಫೋರ್ ಪವರ್ ಇಸ್ ಈಕ್ವಲ್ ಟು 1/0.5 ಕ್ಯಾಲ್ಕುಲೇಟರ್ ತಗೊಂಡು ಮಾಡಿ. ಇಟ್ ವಿಲ್ ಬಿ +0.2 ಬರುತ್ತೆ. ಯಾಕೆ ಪ್ಲಸ್ ಬಂತಂದರೆ ಎಫ್ ಪ್ಲಸ್ ಇದೆ, ದೇರ್ಫೋರ್ ಪವರ್ ಅಷ್ಟೇ ಬರುತ್ತೆ. ಏನು ವಾಟ್ ಇಸ್ ದ ಎಸ್ಟಿಮೇಟ್ ಫಾರ್ ಪವರ್? ಇಟ್ ಈಸ್ ಡಯಾಪ್ಟರ್. ನೋಡಿ 2 ಮಾರ್ಕ್ಸ್ ಕೇಳ್ಬಿಡ್ತಾನೆ. ನೀನು ಡಯಾಪ್ಟರ್ ಅಂತ ಬರಲಿಲ್ಲ ಅಂದರೆ ಯು ವಿಲ್ ಲೂಸ್ 1 ಮಾರ್ಕ್. ಕ್ಯಾಪಿಟಲ್ ಡಿ ಅಥವಾ ಡಯಾಪ್ಟರ್, DIOPTRE. ಇಸ್ ದ ಪವರ್ ಆಫ್ ದ ಲೆನ್ಸ್. ಸೊ ದಿಸ್ ದ ಪಾರ್ಟ್ ಫಸ್ಟ್. ಆಯಿತಾ? ನೋಡಿ ಪಾರ್ಟ್ ಸೆಕೆಂಡ್ ಇವಾಗ ರಬ್ ಮಾಡೋಣ ಇದು. ಸೊ ಪಾರ್ಟ್ ಫಸ್ಟ್ ಆಯ್ತು ಇವಾಗ. ಸೊ ಪಾರ್ಟ್ ಬಿ ಆಯಿತಾ? ಸೊ ಪಾರ್ಟ್ ಬಿನಲ್ಲಿ ಸೆಕೆಂಡ್ ಪಾರ್ಟ್ ಅಂತ ಹೇಳಿದೆ ನಾನು, ಪಾರ್ಟ್ ಬಿ ಅಂತ ಹೇಳಿಲ್ಲ. ಸೊ ಸೆಕೆಂಡ್ ಪಾರ್ಟ್. ಸೊ ನೋಡಿ, ದ ರೇಡಿಯೈ ಕರ್ವೇಚರ್ ಆಫ್ ಫೇಸ್ ಆಫ್ ದ ಡಬಲ್ ಕಾನ್ವೆಕ್ಸ್ ಲೆನ್ಸ್. ರೇಡಿಯೈ ಕರ್ವೇಚರ್ ಕೊಟ್ಟಿದ್ದಾನೆ R1 ಗಿವನ್. R1 ಎಷ್ಟು ಕೊಟ್ಟಿದ್ದಾನೆ? +10 ಸೆಂಟಿಮೀಟರ್. R2 ಎಷ್ಟು ಕೊಟ್ಟಿದ್ದಾನೆ? 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಯು ಶುಡ್ ಟೇಕ್ -15 ಸೆಂಟಿಮೀಟರ್. ನೆನಪಿರ್ಬೇಕು ಯಾವಾಗಲೂ. R2ನ ನೆಗೆಟಿವ್ ತಗೋಬೇಕು. ಹೌದಾನೆ? ಇಟ್ಸ್ ಫೋಕಲ್ ಲೆಂತ್ ಇಸ್ 12 ಸೆಂಟಿಮೀಟರ್. ಫೋಕಲ್ ಲೆಂತ್ ಎಫ್ ಎಷ್ಟು ಕೊಟ್ಟಿದ್ದಾನೆ? 12 ಸೆಂಟಿಮೀಟರ್. ಕಾನ್ವೆಕ್ಸ್ ಲೆನ್ಸ್ ಕಾನ್ಕೇವ್ ಲೆನ್ಸ್ ಇದು? ಕಾನ್ವೆಕ್ಸ್, ಯಾಕಂದರೆ +12 ಅಂತ ಹೇಳಿದ್ದಾನೆ.
ನೋಡಿ ಎಲ್ಲ ಸೆಂಟಿಮೀಟರ್ ಇದೆ, ನೀನೇನು ಮೀಟ್ರಿಗೆ ಕನ್ವರ್ಟ್ ಮಾಡೋದು ಬೇಡ, ಯಾಕಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಬರುತ್ತೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವ್ದು ನೋ ಯೂನಿಟ್, ಸೊ ದೇರ್ಫೋರ್ ಅದು ನೀನು ಈ ಯೂನಿಟ್ನೆಲ್ಲ ಚೇಂಜ್ ಮಾಡೋದು ಬೇಡ, ಯಾಕಂದ್ರೆ ಎಲ್ಲ ಸೆಂಟಿಮೀಟ್ರಲ್ಲಿದೆ. ಅಥವಾ 1 ಸೆಂಟಿಮೀಟ್ರಲ್ಲಿ ಇನ್ನೊಂದು ಮೀಟ್ರಲ್ಲಿ ಇದ್ದಿದ್ದರೆ ನೀನು ಇಲ್ಲ ಐದರ್ ಕನ್ವರ್ಟೆಡ್ ಸೆಂಟಿಮೀಟರ್ ಮೀಟರ್ ಅಥವಾ ಮೀಟರ್ ಟು ಸೆಂಟಿಮೀಟರ್, ನೀವು ಯಾವ್ದು ಕನ್ವರ್ಟ್ ಮಾಡ್ಕೋಬೋದಿತ್ತು. ಬಟ್ ಸಿನ್ಸ್ ಆಲ್ ಆರ್ ಇನ್ ಸೆಂಟಿಮೀಟರ್, ನೋ ನೀಡ್ ಆಫ್ ಚೇಂಜಿಂಗ್ ದ ಯೂನಿಟ್. SI ಯೂನಿಟ್ಗೆ ಏನು ಚೇಂಜ್ ಮಾಡೋ ನೆಸಿಟಿ ಇಲ್ಲ. ಸೊ ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್? ಹಾಗಾದರೆ ಗ್ಲಾಸಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಅಂತ ಕೇಳಿದೆ. ಹೌದಾ? ಸೊ ಏನು ಯಾವ ಫಾರ್ಮುಲಾ ಯೂಸ್ ಮಾಡೋಣ? ಲೆನ್ಸ್ ಮೇಕರ್ ಫಾರ್ಮುಲಾ. ಫ್ರಮ್ ಲೆನ್ಸ್ ಮೇಕರ್ ಫಾರ್ಮುಲಾ. ಎಂಥದ್ದು? ಲೆನ್ಸ್, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಲೆನ್ಸ್ ಮೇಕರ್ ಫಾರ್ಮುಲಾ. ಹೌದಾ? ಏನು ಹೇಳಿದ್ರೆ ಲೆನ್ಸ್ ಮೇಕರ್ ಫಾರ್ಮುಲಾ ಬರಿಬೇಕು ನೀನು. 1/f ಈಸ್ ಈಕ್ವಲ್ ಟು, ಆಯಿತಾ? ಸೊ ಎನ್, ಹೌದಾ? ಸೊ ಆ್ಯಕ್ಚುಲಿ ಏನಿದೆ n-1 ಅಂತ ಹಾಕೋಣ, ಯಾಕಂದರೆ ಇಲ್ಲಿ ಈಸ್ ಟಾಕಿಂಗ್ ಆಫ್ ಎ ಲೆನ್ಸ್ ಎಲ್ಲಿಟ್ಟಿದೆ ಅಂದರೆ ಆಲ್ಮೋಸ್ಟ್ ಲೆನ್ಸ್ ಆರ್ ಕೆಪ್ಟ್ ಇನ್ ಇಯರ್. ಸೊ ಅದಕ್ಕೆ n-1 ಇಂಟು 1/r1 ಮೈನಸ್ 1/r2. ಅಥವಾ ನೀನು ಬೇಕಾದ್ರೆ n ಬರೆಯೋಕ್ಕೆ ಇಷ್ಟ ಇಲ್ಲ ಅಂತ ಬೇಕಾದ್ರೆ ನೀವು ಬರೀಬೋದು, ಇನ್ನೂ ಚೆನ್ನಾಗಿ ಬರೀಬೋದು. NG ಏರ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಅಂತ ಬರಿಬೋದು, NGA ಅಂತ. ಹೌದಾ? ಸೊ ಬೇಡ. ಸೊ ಮೋಸ್ಟ್ಲಿ ನೋಟ್ಸಲ್ಲಿ ಬರೆದಿವಿ. ಸೊ ವೆನ್ ದ ಲೆನ್ಸ್ ಈಸ್ ಕೆಪ್ಟ್ ಇನ್ ಏರ್ ಅಂತ ಹೇಳಿದಾಗ ಸೊ n-1 ಅಂತಲೇ ಬರೆದಿದ್ವಿ. ಇಲ್ಲಿ n ಅಂದರೆ ಏನು? n ವ್ಯಾಲ್ಯೂ ಕಂಡುಹಿಡಿಯಬೇಕು. ಯು ಶುಡ್ ಕ್ಯಾಲ್ಕುಲೇಟ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಗ್ಲಾಸ್. ವಾಟ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಅಂತ. ಹೌದಾನೆ? ಸೊ ವಿ ಶಾಲ್ ಸಬ್ಸ್ಟಿಟ್ಯೂಟ್. ಹೌದಾ? ಸೊ ನೀವು ಡೈರೆಕ್ಟ್ ಆನ್ಸರ್ ಬರೋಂಗಿಲ್ಲ, ಯು ಶುಡ್ ಸಬ್ಸ್ಟಿಟ್ಯೂಟ್. ಸೊ ದೇರ್ಫೋರ್ 1/f ಎಷ್ಟಿದೆ? F12 ಈಸ್ ಈಕ್ವಲ್ ಟು n ಎಷ್ಟಿದೆ? ಯು ಶುಡ್ ಕ್ಯಾಲ್ಕುಲೇಟ್ n-1 ಇಂಟು 1/r1 ಈಸ್ 10 ಸೆಂಟಿಮೀಟರ್ ಮೈನಸ್ 1/r2 ಈಸ್ ಮೈನಸ್ 15 ಸೆಂಟಿಮೀಟರ್. ನೋಡಿ ಸ್ಕ್ವೇರ್ ಬ್ರಾಕೆಟ್ ಆಗಿದ್ದೀನಿ. ಸೊ ಈ ಥರ ನೀವು ಮಾಡಬೇಕು, ಆಯಿತಾ? ಸೊ ದೇರ್ಫೋರ್ ಐ ರೈಟ್ ಇಟ್ ಹಿಯರ್. 1/12 ಈಸ್ ಈಕ್ವಲ್ ಟು n-1 ಇಂಟು 1/10 ಮೈನಸ್ ಇಂಟು ಮೈನಸ್ ಪ್ಲಸ್ 1/15. 1/12 ಈಸ್ ಈಕ್ವಲ್ ಟು n-1. ಏನು ಮಾಡ್ತೀರಾ ಇಲ್ಲಿ? ಟೇಕ್ ದ LCM. ವಾಟ್ ಇಸ್ LCM ಆಫ್ 10 and 15? 60. 15 4 60, 10 60. 60 ಇಸ್ ದ LCM. ಇಲ್ಲ ಅಂದರೆ ಕ್ಯಾಲ್ಕುಲೇಟರ್ ಡಿವೈಡ್ ಮಾಡಿ ಯು ಕ್ಯಾನ್ ಆ್ಯಡ್ ದ ಡೆಸಿಮಲ್ಸ್. 60 ಇದೆ LCM. ಸೊ 15 4 60. ಸೊ ಇಲ್ಲಿ 4 ಇಲ್ಲಿ ಬರೋಣ. ಸೊ ದಟ್ 4 1 4 ಪ್ಲಸ್ 10 6 60. ಸೊ ಆ 6 ಇಂಟು 1 6 ಈ ಥರ ಆಗುತ್ತೆ. ಗೊತ್ತಲ್ಲ LCM ಮಾಡೋದು? 1/12 ಈಸ್ ಈಕ್ವಲ್ ಟು ದೇರ್ಫೋರ್ 1/12 ಈಸ್ ಈಕ್ವಲ್ ಟು n-1 ಇಂಟು 6/10/60. ಸೊ 0 0 ಕ್ಯಾನ್ಸಲ್. ಸೊ ದೇರ್ಫೋರ್ 1/12 ಈಸ್ ಈಕ್ವಲ್ ಟು n-1 ಇಂಟು 1/6, ಆಯಿತಾ? ಅಥವಾ n-1 ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಹುಷಾರ ಮಾಡಿ. n/6 ಈಸ್ n/1 ಈಸ್ ಈಕ್ವಲ್ ಟು ಈ ಮಲ್ಟಿಪ್ಲೈ ಆಗ್ತದೆ. ಸೊ ಇಟ್ ವಿಲ್ ಬಿ 6/12 ಆಗುತ್ತೆ. 1/6 ಆ ಕಡೆ ಹೋದಾಗ ಗೋಸ್ ಟು ದ ನ್ಯೂಮರೇಟರ್, ಇಟ್ ಬಿಕಮ್ 6/12. ದೇರ್ಫೋರ್ n-1 ಈಸ್ ಈಕ್ವಲ್ ಟು 6 1 6 2 1/2 ಆಗುತ್ತೆ. n-1 ಈಸ್ ಈಕ್ವಲ್ ಟು 1/2 ಅಂದರೆ 0.5. ದೇರ್ಫೋರ್ n ಈಸ್ ಈಕ್ವಲ್ ಟು n-1 ಆ ಕಡೆ ಪ್ಲಸ್ 1 ಆಗುತ್ತೆ. ಸೊ 1 ಪ್ಲಸ್ 0.5. ದೇರ್ಫೋರ್ n ಈಸ್ ಈಕ್ವಲ್ ಟು 1 ಪ್ಲಸ್ 0.1.5. ಯೂನಿಟ್? ನೋ ಯೂನಿಟ್, ಯಾಕಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ನೋ ಯೂನಿಟ್. ದೇರ್ಫೋರ್ n ಈಸ್ ಈಕ್ವಲ್ ಟು 1.5. ಸೊ ಹಾಗಂದರೆ ಆ ಗ್ಲಾಸಿಂದು ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇದೆ. ನೋಡಿ, ಇದನ್ನ 5 ಮಾರ್ಕ್ಸಿಗೆ ಕೇಳ್ಬೋದು, ಚಾನ್ಸಸ್ ಮೇ ಬಿ ದೇರ್, ಆಯಿತಾ? ಸೊ ಇದರ ಅರ್ಧ ಪ್ರಾಬ್ಲಮ್ನ ಕೇಳ್ಬೋದು. ಸೊ ದಿಸ್ ಇಸ್ ಪಾರ್ಟ್ 2. ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ ದ ಪಾರ್ಟ್ 3 ಆಫ್ ದ ಸೇಮ್ ಪ್ರಾಬ್ಲಮ್. ಪಾರ್ಟ್ 3 ಆಫ್ ದ ಸೇಮ್ ಪ್ರಾಬ್ಲಮ್ ಅದ. ಸೊ ಪಾರ್ಟ್ 3 ಇದರಲ್ಲಿದೆ. ಏನಂತ ಹೇಳಿದೆ ಪಾರ್ಟ್ 3? ಎ ಕಾನ್ವೆಕ್ಸ್ ಲೆನ್ಸ್, ಇದು ಬೇರೆ ಮತ್ತೆ ಅದ ಬೇರೆ ಕಾನ್ವೆಕ್ಸ್ ಲೆನ್ಸ್. ಎ ಕಾನ್ವೆಕ್ಸ್ ಲೆನ್ಸ್ ಇದೆ ಫೋಕಲ್ ಲೆಂತ್ ಆಫ್ 20 ಸೆಂಟಿಮೀಟರ್. ಸೊ ಎಫ್ ಈಸ್ ಈಕ್ವಲ್ ಟು ಕಾನ್ವೆಕ್ಸ್ ಲೆನ್ಸ್ ಅಂದರೆ ಪ್ಲಸ್ 20 ಸೆಂಟಿಮೀಟರ್. ಇವನು ಬರಿತಾ ಇದ್ದೀನಿ, ಪ್ಲಸ್ 20 ಸೆಂಟಿಮೀಟರ್. ಈಸ್ ಇನ್ ಏರಲ್ಲಿ ಇಟ್ಟಾಗ ಇಷ್ಟಿರುತ್ತೆ ಫೋಕಲ್ ಲೆಂತ್. ವಾಟ್ ಇಟ್ಸ್ ಫೋಕಲ್ ಲೆಂತ್ ಇನ್ ವಾಟರ್? ಹಾಗಾದರೆ ಅದ್ರ ಫೋಕಲ್ ಲೆಂತ್ ಇನ್ ವಾಟರ್ FW. ಫೋಕಲ್ ಲೆಂತ್ ಇನ್, ಬೇಕಾದ್ರೆ ಇದನ್ನ FA ಅಂತ ಬರೀ ಮೇಲ್ಗಡೆನ. ಈ ಮೇಕಿಟ್ FA ಅಂದರೆ ಫೋಕಲ್ ಲೆಂತ್ ವೆನ್ ಕೆಪ್ಟ್ ಇನ್ ಏರ್, ದಟ್ ಈಸ್ ಎಷ್ಟಿದೆ? ಪ್ಲಸ್ 20 ಸೆಂಟಿಮೀಟರ್. ವಾಟ್ ಇಸ್ ದ ಫೋಕಲ್ ಲೆಂತ್ ವೆನ್ ಇಟ್ ಈಸ್ ಇಮ್ಮರ್ಸ್ಡ್ ಇನ್ ವಾಟರ್? ಎಷ್ಟು ಅಂತ ಕೇಳಿದ್ದಾನೆ. ಫೋಕಲ್ ಲೆಂತ್ ಜಾಸ್ತಿ ಆಗ್ತೀನಿ ಗೊತ್ತು, ನೋಡೋಣ ಎಷ್ಟದಂತ. ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ವಾಟರ್ ಕೊಟ್ಟಿದೆ ನೋಡಿ, ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಏರ್ ಅಂತಂದರೆ W ಅಂತ ಅಷ್ಟೇ ಬರೀತಾನೆ, ಏರ್ ಅಂತ ಬರೆಯೋಕ್ಕೆ ಹೋಗಲ್ಲ. ದಟ್ ಈಸ್ 1.33, 4/3 ಅಥವಾ 1.33. ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಗ್ಲಾಸ್ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್
ಎಷ್ಟು 1.5 ಇಷ್ಟು ಕೊಟ್ಟಿದ್ದಾನೆ. ಎಫ್ ಡಬ್ಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಅಗೇನ್ ವಿ ಶಾಲ್ ಯೂಸ್ ದ ಏನು ಸೇಮ್ ಅದು. ಸೊ ವಿ ಶಾಲ್ ಯೂಸ್ ದ ಲೆನ್ಸ್ ಮೇಕರ್ ಫಾರ್ಮುಲಾ. ವಿ ಶಾಲ್ ಯೂಸ್ ದ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ವಿ ಶಾಲ್ ಯೂಸ್ ದ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಹೌದಾನೆ. ಸೊ ಲೆನ್ಸ್ ಮೇಕರ್ ಫಾರ್ಮುಲಾ ಯೂಸ್ ಮಾಡಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೌದಾನೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಪ್ರಾಬ್ಲಮ್, ಯಾಕಂದರೆ R1 R2 ಕೊಟ್ಟಿಲ್ಲ ಇಲ್ಲಿ ಆಯಿತಾ. ಈ ಹಸ್ ನಾಟ್ ಗಿವನ್ ದ R1 ಆ್ಯಂಡ್ R2 ಹೌದಾ. ಸೊ ಸ್ಟಾರ್ಟ್ ಮಾಡಿ ಇವಾಗ ಸೊಲ್ಯೂಷನ್. ವೆನ್ ಕೆಪ್ಟ್ ಇನ್ ಏರ್, ವೆನ್ ಕೆಪ್ಟ್ ಇನ್ ಏರ್ ಗಾಳಿಲಿಟ್ಟಾಗ ಹೌದಾನೆ. ಫಾರ್ಮುಲಾ ಏನಂತ ಹೇಳುತ್ತೆ 1/FA ಅಂದರೆ ಫೋಕಲ್ ಲೆಂತ್ ಇನ್ ಏರ್ ಇಸ್ ಈಕ್ವಲ್ ಟು N ಹೌದಾನೆ. ಅದೇ ಗ್ಲಾಸ್ G -1 ಇಂಟು 1/R1 ಮೈನಸ್ 1/R2 ಹೌದಾನೆ. N ಸಫಿಕ್ಸ್ G ಅದು ಏನದು N ಸಫಿಕ್ಸ್ G ಆಯಿತಾ. N ಸಫಿಕ್ಸ್ G ಬರೀ NG ಅಂತ ಬರೀತಾರೆ. NG -1 ಇಂಟು 1/R1 ಮೈನಸ್ 1/R2. ಆ್ಯಕ್ಚುಲಿ NGA ಅಂತ ಬರೀಬೇಕಿತ್ತು. ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್. ಸೊ ಇಲ್ಲಿ ಏನು NG ಅಂತ ಬರೆಯೋದು NG ಅಂತ ಬರೆಯೋದು ಬೇಡ, ಸಾಕು. ಇಲ್ಲಿ ರೈಟೆಡ್ ಆಸ್ A ಅಂತ. ಏನು ಬರಲಿಲ್ಲ ಅಂದರೆ ಏರ್ ಅಂತಲೇ ಅರ್ಥ. ಇಲ್ಲಿ NW ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಏರ್ ಅಂತ. ಇಲ್ಲಿ NG ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಏರ್ ಅಂತ ಅರ್ಥ ಅದು ಆಯಿತಾ. ಸೊ ಬರಲಿಲ್ಲ ಅಂದರೆ ಏರ್ ಅಂತಲೇ ಅರ್ಥ. ಬಟ್ ಅದೇ ನೀನು NGW ಅಂತ ಬರೆದೆ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಅಂತ. ಇದು ಅಂದರೆ ಗ್ಲಾಸ್ ವಾಟರ್ ಇಂಟರ್ಫೇಸ್ ಇದೆ ಅಲ್ಲಿ ಅಂತ ಆಯಿತಾ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ ಫೋರ್ 1/FA ಕೊಟ್ಟಿದ್ದಾನೆ 20 ಈಸ್ ಈಕ್ವಲ್ ಟು NG ಎಷ್ಟು ಕೊಟ್ಟಿದ್ದಾನೆ NG 1.5 -1 ಇಂಟು 1/R1 ಮೈನಸ್ 1/R2 1/R1 ಮೈನಸ್ 1/R2 ಹೌದಾನೆ. ಸೊ ಇದೇನಾಗುತ್ತೆ 1/20 ಈಸ್ ಈಕ್ವಲ್ ಟು 1.5 ಅಂದರೆ 0.5 ಆಗುತ್ತೆ. 0.5 ಇಂಟು 1/R1 ಮೈನಸ್ 1/R2 ಆಯಿತಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ 1/20 ಇಂಟು 0.5 ದಟ್ ಈಸ್ ಈಕ್ವಲ್ ಟು 1/R1 ಮೈನಸ್ 1/R2. ಸೊ 1/20 ಇಂಟು 0.5 ಅಂದರೆ 1/10 ಈಸ್ ಈಕ್ವಲ್ ಟು 1/R1 ಮೈನಸ್ 1/R2. ಸೊ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಇನ್ನು ಇಕ್ವೇಷನ್ ನಂಬರ್ 1 ಅಂತ ಕರೆಯೋಣ ಆಯಿತಾ. ಸೊ ಅದೇ ಗ್ಲಾಸ್ನ ತಗೊಂಡೋಗಿ ಎಲ್ಲಿಡ್ತಾನೆ ನಾನು ಏರಲ್ಲಿ ವಾಟರ್ಲ್ಲಿ ಇಡ್ತಾನೆ. ಸೊ ಬರಿತೀನಿ ವೆನ್ ಕೆಪ್ಟ್ ಇನ್ ವಾಟರ್, ವೆನ್ ಕೆಪ್ಟ್ ಇನ್ ವಾಟರ್ ಬ್ಲೂ ಕಲರ್ ತಗೊಳ್ತೀನಿ ವಾಟರ್. ವೆನ್ ಕೆಪ್ಟ್ ಇನ್ ವಾಟರ್ ಅದೇ ಸೇಮ್ ಫಾರ್ಮುಲಾ ಏನಂತ ಆಗುತ್ತೆ ಅವಾಗ 1/FW ಫೋಕಲ್ ಲೆಂತ್ ಇನ್ ವಾಟರ್ ವಿಲ್ ಬಿ ಈಕ್ವಲ್ ಟು NGW ಆಗುತ್ತೆ. ಅಂದರೆ ಅದೇ ಗ್ಲಾಸ್ನ ತಗೊಂಡೋಗಿರ್ತೀನಿ ವಿತ್ ರೆಸ್ಪೆಕ್ಟ್ ಟು ವಾಟರ್, ಯಾಕಂದರೆ ಗ್ಲಾಸಲ್ಲಿ ಮುಳುಗಿಸಿದೆ ಇವಾಗ. ಅಂದರೆ NG ಬದಲು NGW ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ -1 ಇಂಟು 1/R1 ಮೈನಸ್ 1/R2 ಇಂಪ್ಲೈಸ್ ನೋಡಿ. ಇವಾಗ ವಿಲ್ ಮೇಕ್ ಎ ಡ್ರಾಸ್ಟಿಕ್ ಚೇಂಜ್. ಸೊ ನೋಡಿ 1/FW ಕಂಡಿಬೇಕು. 1/FW ವಿಲ್ ಬಿ ಈಕ್ವಲ್ ಟು, ಸೊ ದಿಸ್ NGW ಕ್ಯಾನ್ ಬಿ ರಿಟನ್ as NG ಡಿವೈಡ್ ಬೈ NW ಮೈನಸ್ 1 ಮಾಡ್ಬೋದಾ ನಿಮಗೆ ಗೊತ್ತಲ್ಲ. NGW ಕ್ಯಾನ್ ಬಿ ರಿಟನ್ ಆಸ್ NG ಡಿವೈಡ್ ಬೈ NW ಅಥವಾ N232 ಕ್ಯಾನ್ ಬಿ ರಿಟನ್ ಆಸ್ N3 ಡಿವೈಡ್ ಬೈ N2 ಈ ಥರ ಮಾಡ್ಬೋದು, ಬರಿಬೋದು ಹೌದಾನೆ. ಸೊ ದೇರ್ ಫಾರ್ NGW ಕ್ಯಾನ್ ಬಿ ರಿಟನ್ ಆಸ್ NG ಡಿವೈಡ್ ಬೈ NW ಮೈನಸ್ 1. ನೋಡಿ 1/R1 ಮೈನಸ್ 1/R2ನ ನೋಡಿ ಇಕ್ವೇಷನ್ ನಂಬರ್ 1ಇಂದ 1/10 ಅಂತ ಬರೀ ಡೈರೆಕ್ಟಾಗಿ, ಸರಿನಾ ಅದಾ. ಸೊ ಇಟ್ ಇಂಪ್ಲೈಸ್ ದಿಸ್ ಬೇಕಾದ್ರೆ ಬ್ರಾಕೆಟ್ ಬರೀ ಫ್ರಮ್ ಇಕ್ವೇಷನ್ 1. ಸೊ ಇಕ್ವೇಷನ್ 1ಇಂದ ಬರ್ದಿ 1/R1 ಮತ್ತು 1/R2 ಬದಲು ಇಲ್ಲಿಂದ ನೋಡಿ 1/10 ಅಂತ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟೆ ಡೈರೆಕ್ಟಾಗಿ ಆಯಿತಾ. ಸೊ ದೇರ್ ಫೋರ್ 1/FW ವಿಲ್ ಬಿ ಈಕ್ವಲ್ ಟು NG ಎಷ್ಟಿದೆ 1.5, NW ಎಷ್ಟಿದೆ 1.33 ಮೈನಸ್ 1 ಇಂಟು 1/10 ಸರಿನಾ. ಸೊ ಇಲ್ಲಿ ಮೇಕ್ ಸಮ್ ಕ್ಯಾಲ್ಕುಲೇಷನ್ಸ್. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀನಿ ಅದು ಮುಗಿದ ಮೇಲೆ ಹೌದಾನೆ. 1/FW ಬೇಕು ನಮಗೆ. 1/FW ಈಸ್ ಈಕ್ವಲ್ ಟು ಹೌದಾನೆ. ಸೊ 1.5 ಡಿವೈಡ್ ಬೈ 1.3 ನೀನು ಬೇಕಾದ್ರೆ ಏನು ಮಾಡ್ಬೋದು
ಡಿವೈಡ್ ಮಾಡಬೇಕು ಕ್ಯಾಲ್ಕುಲೇಟರ್ ತಗೊಂಡು, ಆಯಿತಾ. 1.5 ಡಿವೈಡ್ ಬೈ 1.3 ಅಂದರೆ ದಟ್ ಈಸ್ 15/13 ಅಂತ. ಅದು 15/13. ಸೊ ಕ್ಯಾಲ್ಕುಲೇಟರ್ ತಗೊಂಡು ಏನು ಮಾಡೋಣ ಅಂತ ಕ್ಯಾಲ್ಕುಲೇಟರ್ ಡಿವೈಡ್ ಮಾಡ್ತೀನಿ. 15/13 ಹೌದಾ, 15/13. ಸೊ 13 1 13, 2 ಡಿಜಿಟ್ ಮಾಡ್ಸಾಕ 2 ಹೊಡಿತೀನಿ ನಾನು, ಪುಟ್ಟೆ ಡೆಸಿಮಲ್ 20. 13 1 13, 7 ಹೊಡಿತು, 70 ಆಯಿತು. 13 ಮಗಿ ಬರ್ತಾ, 13 5 65, 1.15 ಆಗುತ್ತೆ ಇದು, ಹೌದಾ. ಸೊ ಡೈರೆಕ್ಟ್ಲಿ ರೈಟ್ 1.15 ಮೈನಸ್ 1 ಇಂಟು 1/10 ಇಂಟು 1/10. ನೀವು ಕ್ಯಾಲ್ಕುಲೇಟರ್ ತಗೊಂಡು ಮಾಡಿ. 1.5 ಡಿವೈಡ್ 1.3 1.15. ಸೊ ದೇರ್ ಫೋರ್ 1/FW ವಿಲ್ ಬಿ ಈಕ್ವಲ್ ಟು 1.5 ಅಂದರೆ 1.15 ಮೈನಸ್ 1 0.15 ಇಂಟು 1/10 ಇಂಟು 1/10 ಹೌದಾನೆ. ಅಥವಾ 1/FW ವಿಲ್ ಬಿ ಈಕ್ವಲ್ ಟು 0.15 ಡಿವೈಡ್ ಬೈ 10 ಅಂದರೆ ಇಟ್ ವಿಲ್ ಬಿ 0.015. ಸೊ 1/FW is equal to 0.015. Therefore FW is equal to ಉಲ್ಟಾ ಮಾಡು 1 ಡಿವೈಡ್ ಬೈ 0.015 ಮಾಡಿ ಎಷ್ಟು ಬರುತ್ತೆ. Therefore FW is equal to ಆನ್ಸರ್ ಬರುತ್ತೆ 70 ಪ್ಲಸ್ 78.2 ಸೆಂಟಿಮೀಟರ್ ಪ್ಲಸ್ 78.2 ಸೆಂಟಿಮೀಟರ್. ಸೊ ದಿಸ್ ವಿಲ್ ಬಿ ದ ಆನ್ಸರ್. ಅರ್ಥ ಇದೆ ಮೋಸ್ಟ್ಲಿ, ಹೌದಾನೆ. ನೋಡಿ ಇಲ್ಲಿ 1/R1 ಮೈನಸ್ 1/R2 ವ್ಯಾಲ್ಯೂನ ಇಲ್ಲಿ ಕಂಡು ಹಿಡ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಇಂಪಾರ್ಟೆಂಟ್. ಈ ಥರ ಪ್ರಾಬ್ಲಮ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಹೌದಾ. ಸೊ ಅರ್ಥ ಮಾಡ್ಕೊಳ್ಳಿ ಈ ಪ್ರಾಬ್ಲಮ್ನ. ಸೊ ಒಂದು ಸಲ ಅಲ್ಲ 2 ಸಲ ವೀಡಿಯೋ ನೋಡಿ, ಯು ಸಾಲ್ವ್ ಯುವರ್ ಸೆಲ್ಫ್, ಅದಾಯ್ತಾ. ಸೊ ಮೋಸ್ಟ್ಲಿ ಬ್ಲೂ ಕಲರ್ ಬರೋದು ಕಾಣ್ತಾ ಇದೆ, ಆಯಿತಾ. ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್, ಇಲ್ಲ ತಪ್ಪಬಾರ್ದು. ಸೊ ಹಾಗಾದರೆ ಫೋಕಲ್ ಲೆಂತ್ ನೋಡಿ ಜಾಸ್ತಿ ಆಯಿತು. ಎಷ್ಟಾಯಿತು, 20 ಸೆಂಟಿಮೀಟರ್ ಇದ್ದಿದ್ದು ಎಷ್ಟಾಯಿತು, 78.2 ಸೆಂಟಿಮೀಟರ್ ಆಯಿತು. ದಿಸ್ ಇಸ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ವೆನ್ ಇಮರ್ಸ್ಡ್ ಇನ್ ವಾಟರ್, ಆಯಿತಾ. ಸೊ ನೆಕ್ಸ್ಟ್ ನೋಡಿ, ಅದರಲ್ಲಿ 3 ಪ್ರಾಬ್ಲಮ್ ಇತ್ತು. ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 9.9. ಸೊ ಇಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್, ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್, ಆಯಿತಾ. ನೋಡಿ, ಫೈಂಡ್ ದ ಪೊಸಿಷನ್ ಆಫ್ ದ ಇಮೇಜ್ ಫೌಂಡ್ ಬೈ ದ ಲೆನ್ಸ್ ಕಾಂಬಿನೇಷನ್ ಗಿವನ್ ಇನ್ ದ ಫಿಗರ್. ನೀವು ಅದು ಫಿಗರ್ ಹೆಸರೇನು ಬರೆಯೋಕೆ ಹೋಗಬೇಡ, ನೀವು ಬರೀ ಫಿಗರ್ ಅಂತ ಬರೀ ಅಷ್ಟೇ, ಆಯಿತಾ. ನೀನು ಪ್ರಾಬ್ಲಮ್ ಬರೆದ ತಕ್ಷಣ ಯು ರೈಟ್ ದ ಡಯಾಗ್ರಾಮ್. ನೋಡಿ, ಯು ಕ್ಯಾನ್ ಸಿ ದ ಫಿಗರ್. ದಿಸ್ ಇಸ್ ದ ಪ್ರಿನ್ಸಿಪಲ್ ಆಕ್ಸಿಸ್, ದಿಸ್ ದ ಆಬ್ಜೆಕ್ಟ್ ಕಾಣ್ತಾ ಇದೆ, ಮೋಸ್ಟ್ಲಿ ಆಬ್ಜೆಕ್ಟ್ O ಅಂತ ಇಟ್ಟಿದ್ದಾನೆ. ಸೊ ದೇ ಸಿ ದೇರ್ ಆರ್ 3 lenses. One is convex lens, biconvex lens of focal length plus 10 centimeter. Another we have a plano concave lens. ಎಂಥ ಲೆನ್ಸ್ ಇದು, plano concave lens of focal length minus 10 centimeter. Then we have another lens, biconvex lens of focal length plus 30 centimeter. ಹೌದಾ. ನೋಡಿ, ಫಸ್ಟ್ 2 ಲೆನ್ಸ್ ನಡುವೆ ಡಿಸ್ಟೆನ್ಸ್ ಇಟ್ಟಿದೆ 5 ಸೆಂಟಿಮೀಟರ್ ಇದೆ, ಮತ್ತು ಪ್ಲೇನೋ ಕಾನ್ಕೇವ್ ಮತ್ತು ಈ ಕಾನ್ವೆಕ್ಸ್ ಲೆನ್ಸ್ ನಡುವೆ 10 ಸೆಂಟಿಮೀಟರ್ ದೂರದಲ್ಲಿದೆ. ಆಬ್ಜೆಕ್ಟ್ ಏನಿದೆ ಫಸ್ಟ್ ಲೆನ್ಸಿಂದ 30 ಸೆಂಟಿಮೀಟರ್ ದೂರದಲ್ಲಿದೆ. ಯು ರೈಟ್ ದ ಡಯಾಗ್ರಾಮ್, ಹೌದಾನೆ. ಆಬ್ಜೆಕ್ಟ್ ಇಲ್ಲಿದೆಯಪ್ಪ, ಓ ಆಬ್ಜೆಕ್ಟ್, ಹೌದಾ. ಸೊ ಹಾಗಾದ್ರೆ ಫೈನಲ್ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, 3 ಲೆನ್ಸಿಂದ ಲೈಟ್ ಪಾಸ್ ಆಗುತ್ತೆ, ಇಲ್ಲಿಂದ ಡೈವರ್ಸ್ಟ್ ಮತ್ತೇನಾಗುತ್ತೆ, ಹೌದಾನೆ. ಸೊ ಈ ಥರ ಆಗಿ ಕೊನೆ ಫೈನಲ್ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಕಂಡಿಡಿರಿ ಅಂತೇಳಿ. ಸೊ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್, ಹೌದಾ. ಫಸ್ಟ್ ಏನು ಮಾಡೋಣ ನಾವು, ಫಸ್ಟ್ ಲೆನ್ಸ್ ಇದೆಯಲ್ಲ ಅದರಿಂದ ಎಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ನೋಡೋಣ. ಇಮೇಜ್ ಫಾರ್ಮ್ ಬೈ ದಿಸ್ ಲೆನ್ಸ್. ಆ ಇಮೇಜ್ ಏನಾಗುತ್ತೆ, ಇಟ್ ವಿಲ್ ಆ್ಯಕ್ಟ್ ಲೈಕ್ ಎ ವರ್ಚುವಲ್ ಆಬ್ಜೆಕ್ಟ್ ಫಾರ್ ದ ಸೆಕೆಂಡ್ ಲೆನ್ಸ್. ಅದರಿಂದ ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ನೋಡೋಣ. ಆ ಇಮೇಜ್ ಇದಕ್ಕೆ ಮತ್ತೆ ವರ್ಚುವಲ್ ಆಬ್ಜೆಕ್ಟ್ ಥರ ಕೆಲಸ ಮಾಡ್ತಾರೆ, ಅದರಿಂದ ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ನೋಡೋಣ. ವಿಲ್ ಗೆಟ್ ದ ಫೈನಲ್ ಆನ್ಸರ್. ದಟ್ ಇಸ್ ದ ಟ್ರಿಕ್ ಬಿಹೈಂಡ್ ದಿಸ್ ಪ್ರಾಬ್ಲಮ್, ಹೌದಾನೆ. ಸೊ ಆ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಈ ಥರ, ಹೌದಾನೆ. ಸೊ ಫಾರ್ ದ ಫಸ್ಟ್ ಲೆನ್ಸ್ ಸ್ಟಾರ್ಟ್ ಮಾಡ್ತೀನಿ, ಆಯಿತಾ. ಫಾರ್ ದ ಫಸ್ಟ್ ಲೆನ್ಸ್ ಐ ವಿಲ್ ಕಾಲ್ ಇಟ್ ಎಲ್ ಬೇಕಾದ್ರೆ ಬರ್ಕೊಳ್ಳಿ. ದಿಸ್ ಇಸ್ ಲೆನ್ಸ್ L1, this is lens L2, this is lens L3, ಆಯಿತಾ. ಫಾರ್ ಫಸ್ಟ್ ಲೆನ್ಸ್ ಹೌದಾ, ಫಾರ್ ದ ಫಸ್ಟ್ ಲೆನ್ಸ್ ಅದ ಏನು ಕೊಟ್ಟಿದ್ದಾನೆ ಅವನು ನೋಡಿ, ಯು ಕೊಟ್ಟಿದ್ದಾನೆ. ದಿಸ್ ಈಸ್ ಯು. ಇದು ಫೋಕಲ್ ಲೆಂತ್ ಗೊತ್ತಿದೆ, ವಿ ಕಂಡಿದ್ದಾನೆ ಅಷ್ಟೇ, ಅಂದರೆ ಬೈ ಲೆನ್ಸ್ ಫಾರ್ಮುಲಾ. ಫಾರ್ ದ ಫಸ್ಟ್ ಲೆನ್ಸ್ ಫ್ರಮ್ ಲೆನ್ಸ್ ಫಾರ್ಮುಲಾ, ಥಿನ್ ಲೆನ್ಸ್ ಫಾರ್ಮುಲಾ ಅಥವಾ ಲೆನ್ಸ್ ಫಾರ್ಮುಲಾ ಏನಂತ ಹೇಳುತ್ತೆ. ಲೆನ್ಸ್ ಫಾರ್ಮುಲಾ 1/F is equal to 1/V minus 1/U. ದಿಸ್ ಇಸ್ ಲೆನ್ಸ್ ಫಾರ್ಮುಲಾ, ಹೌದಾನೆ. ಬಟ್ ಇಲ್ಲಿ ಎಫ್ ಎಷ್ಟಿದೆ, ಬಟ್ ಎಫ್ ಈಸ್ ಈಕ್ವಲ್ ಎಷ್ಟಿದೆ, ಫೋಕಲ್ ಲೆಂತ್ 10 ಸೆಂಟಿಮೀಟರ್ ಪ್ಲಸ್ 10 ಸೆಂಟಿಮೀಟರ್, ಯಾಕಂದರೆ ಇದು ಕಾನ್ವೆಕ್ಸ್ ಲೆನ್ಸ್ ಪ್ಲಸ್ 10 ಸೆಂಟಿಮೀಟರ್. ಆಬ್ಜೆಕ್ಟ್ ನೋಡಿ ಇಲ್ಲಿದೆ 30 ಸೆಂಟಿಮೀಟರ್ ದೂರ, ಅಂದರೆ ದಟ್ ಈಸ್ ಯು. ಆಬ್ಜೆಕ್ಟ್ ಡಿಸ್ಟೆನ್ಸ್ ಪ್ಲಸ್ ತಗೋಬೇಕು ನೆಗೆಟಿವ್ ತಗೋಬೇಕು. ನೋಡಿ, ಲೈಟ್ ರೇಸ್ ಇಲ್ಲಿಂದ ಹಿಂಗೆ ಬರ್ತಾ ಇರುತ್ತೆ, ನೀನು ಆಪ್ಟಿಕ್ ಸೆಂಟ್ರಿಂದ ಮೆಜರ್ ಮಾಡಿ ಹಿಂಗೆ ಮೆಜರ್ ಮಾಡ್ತಾ ಇರ್ತೀಯ. ದಟ್ಸ್ ವೈ ಇಟ್ ಇಸ್ ಟೇಕನ್ ಆಸ್ ನೆಗೆಟಿವ್, ಹೌದಾ.
So u is equal to minus 30 centimeter. Minus 30 centimeter. Substitute ಮಾಡೋಣ. Therefore ಆಯಿತಾ 1/10 f ಬದಲು 10 centimeter is equal to 1/v minus 1/u ಜಾಗದಲ್ಲಿ minus 30 centimeter. So therefore 1/10 is equal to 1/v minus into minus plus 1/30 ಅಥವಾ 1/v is equal to 1/10 minus 1/30 ಆಯಿತಾ. ಅಥವಾ 1/v is equal to ಎಲ್ ಸಿ ಎಮ್ ಎಷ್ಟಾಗುತ್ತೆ 13 ಎಲ್ ಸಿ ಎಮ್. ಸೊ 30 ಆದರೆ 10 30 3 minus 1 ಆಯಿತಾ. ಅಥವಾ 1/v is equal to ಇಲ್ಲಿ ಬರಿತೀನಿ ಇಲ್ಲೇ ಬರಿತೀನಲ್ಲ 1/v is equal to ಎಷ್ಟಾಗುತ್ತೆ ಇದು 2/30 ಅಥವಾ ಇಂಪ್ಲಾಯ್ಸ್ v is equal to 30/2 ಅಥವಾ v is equal to 2 1 2 15 v is equal to 15 ಯೂನಿಟ್ ಟು ಸೆಂಟಿಮೀಟರ್. ಏನಿದು ಪ್ಲಸ್ 15 ಸೆಂಟಿಮೀಟರ್. ಪ್ಲಸ್ 15 ನೋಡಿ, ಪ್ಲಸ್ ಬಂತು ಅಂದರೆ ಇಮೇಜು 15 ಸೆಂಟಿಮೀಟರ್ ದೂರ ಫಾರ್ಮ್ ಆಗುತ್ತೆ. ಅಂದರೆ ಇಲ್ಲಿ ನೋಡಿ ಲೈಟ್ ಟ್ರೇಸಿಂಗ್ ಬರ್ತಾ ಇದ್ದರೆ ಹೌದಾ. ಸೊ ಇದು ಇವೆರಡು ಲೆನ್ಸ್ ಇಲ್ಲ ಅಂತ ಇಟ್ಕೊಳ್ಳಿ, L2 ಮತ್ತು L3 ಇಲ್ಲ ಅಂತ ಹೇಳಿ. ಸೊ ಸೇ ದೀಸ್ ಟು ಲೆನ್ಸ್ ಆರ್ ನಾಟ್ ಪ್ರೆಸೆಂಟ್. ಅವಿಲ್ಲದೆ ಇದ್ದಾಗ ಇಮೇಜ್ ಆಗುತ್ತೆ. ಸೊ ಇಟ್ ಇಸ್ ಎ ಕಾನ್ವರ್ಜಿಂಗ್ ಲೆನ್ಸ್. ಇಮೇಜ್ ಇಲ್ಲೆಲ್ಲ ಫಾರ್ಮ್ ಆಗ್ತಾಯಿತ್ತು ಹೌದಾನೆ. ಸೊ ಇಮೇಜ್ ವುಡ್ ಹ್ಯಾವ್ ಫಾರ್ಮ್ಡ್ ಸಮ್ ಏರಿಯರ್. ಎಲ್ಲೋ ಇಮೇಜು ಫಾರ್ಮ್ ಆಗ್ತಾಯಿದೆ. ಎಷ್ಟು ದೂರದಲ್ಲಿ 15 ಸೆಂಟಿಮೀಟ್ರ್ ದೂರ. 15 ಸೆಂಟಿಮೀಟರ್ ದೂರ ಅಂದರೆ ನೋಡಿ 5 + 10 ಅಂದರೆ ಇಷ್ಟು ದೂರದಲ್ಲಿ ಫಾರ್ಮ್ ಆಗ್ತಿಲ್ಲ. ಸೊ ಇಟ್ ವುಡ್ ಹ್ಯಾವ್ ಫಾರ್ಮ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ ಎಷ್ಟು ಅಂದರೆ ನೋಡಿ ಬಿಯಾಂಡ್ ದ ಇದು ಫೋಕಲ್ ಲೆಂತ್ 30 ಸೆಂಟಿಮೀಟರ್. ವಾಟ್ ಇಸ್ ದ ಫೋಕಲ್ 10 ಸೆಂಟಿಮೀಟರ್ ಅಂದರೆ ಬಿಯಾಂಡ್ ದ ಫೋಕಲ್ ಲೆಂತ್ ಅಂದರೆ 15 ಸೆಂಟಿಮೀಟರ್ ದೂರದಲ್ಲಿ ಇಮೇಜ್ ಫಾರ್ಮ್ ಆಗ್ತಾಯಿತ್ತು. ಇಲ್ಲಿ ಇಮೇಜ್ ಫಾರ್ಮ್ ಆಗ್ತಾಯಿತ್ತು. ಇಮೇಜ್ ಇಲ್ಲೆಲ್ಲ ಫಾರ್ಮ್ ಆಗ್ತಾಯಿತ್ತು ಹೌದಾ. ಸೊ ಇಲ್ಲಿ ಇಮೇಜು ಫಾರ್ಮ್ ಆಗ್ತಾಯಿತ್ತು, ಇಲ್ಲಿ ಇಮೇಜ್ ಫಾರ್ಮ್ ಆಗ್ತಾಯಿತ್ತು ಹೌದಾನೆ. ಸೊ ಅದು ಇಮೇಜ್ ಹೆಂಗೆ ಫಾರ್ಮ್ ಆಗ್ತಾರೆ ಡಯಾಗ್ರಾಮ್ ಬೇಡ ಆಯಿತಾ. ಸೊ ಹಾಗಾದರೆ ವಿ ಎಷ್ಟಾಯಿತು ಪ್ಲಸ್ 15 ಸೆಂಟಿಮೀಟರ್. ಪ್ಲಸ್ 15 ಸೆಂಟಿಮೀಟರ್ ಹೌದಾ. ಸೊ ನೋಡೋಣ ಇವಾಗ ಫಾರ್ ಸೆಕೆಂಡ್ ಲೆನ್ಸ್. ಇವಾಗ ಸೆಕೆಂಡ್ ಲೆನ್ಸ್ ಬಗ್ಗೆ ಮಾತಾಡೋಣ. ಯಾವುದು ಬೈ ಇದು ಪ್ಲೇನೋ ಕಾನ್ಕೇವ್ ಲೆನ್ಸ್. ಫಾರ್ ಸೆಕೆಂಡ್ ಲೆನ್ಸ್ ಹೌದಾನೆ. ನೋಡಿ ಫಾರ್ ಸೆಕೆಂಡ್ ಲೆನ್ಸ್ ಹೌದಾನೆ. ಸೊ ಇಮೇಜ್ ಫಾರ್ಮ್ಡ್ ಬೈ ದ ಫಸ್ಟ್ ಲೆನ್ಸ್. ಇಮೇಜ್ ಬರೀಬೇಕು. ಇಮೇಜ್ ಫಾರ್ಮ್ಡ್ ಬೈ ಫಸ್ಟ್ ಲೆನ್ಸ್ ಆ್ಯಕ್ಟ್ಸ್ ಆ್ಯಸ್ ಯಾಕೆ ಥರ ಕೆಲಸ ಮಾಡುತ್ತೆ. ಆ್ಯಕ್ಟ್ಸ್ ಆ್ಯಸ್ ವರ್ಚುವಲ್ ಆಬ್ಜೆಕ್ಟ್ ಅಂದರೆ ಫಸ್ಟ್ ಲೆನ್ಸಿಂದ ಏನು ಇಮೇಜ್ ಫಾರ್ಮ್ ಆಗಿದೆಯೋ ಅದು ಸೆಕೆಂಡ್ ಲೆನ್ಸಿಗೆ ಆಬ್ಜೆಕ್ಟ್ ಥರ ಕೆಲಸ ಮಾಡುತ್ತೆ. ಯಾವ ಆಬ್ಜೆಕ್ಟ್ ಥರ? ವರ್ಚುವಲ್ ಆಬ್ಜೆಕ್ಟ್ಸ್. ಅವಾಗ ಎಲ್ಲಿರುತ್ತೆ? ದೇರ್ ಫೋರ್ ಯು ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್. ಯು ಎಷ್ಟು ಎಲ್ಲಿರುತ್ತೆ ಆಬ್ಜೆಕ್ಟ್ ಅದು ನೋಡಿ ಇಲ್ಲಿ ಫಾರ್ಮ್ ಆಗಿರುತ್ತೆ 15 ಸೆಂಟಿಮೀಟರ್ ದೂರದಲ್ಲಿ. ಬಟ್ ನಾವೇ ಬೇಕಾದ್ರಿಂದ ಈ ಲೆನ್ಸಿಂದ 15 ಸೆಂಟಿಮೀಟರ್ ದೂರ. ಈ ಲೆನ್ಸಿಂದ ಈಗ 5 ಸೆಂಟಿಮೀಟರ್ ಮುಂದಕ್ಕಿದೆ ಇದು. ಈ ಲೆನ್ಸಿಂದ ಏನೋ ಎಷ್ಟು 10 ಸೆಂಟಿಮೀಟರ್ ದೂರ ಹೌದಾನೆ. ದೇರ್ ಫೋರ್ ಯು ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಟೋಟಲ್ ಡಿಸ್ಟೆನ್ಸ್ 15. ಅದರಲ್ಲಿ 5 ಕಳೆದುಕೋಣ. ಇದನ್ನ ಈ ಡಿಸ್ಟೆನ್ಸ್ ಕಳೆಯೋಣ. ಎಷ್ಟಿದೆ 5 ಸೆಂಟಿಮೀಟರ್ಸ್. 15 - 5 ಅಂದರೆ ದಟ್ ವಿಲ್ ಬಿ ಅಟ್ ಎ ಡಿಸ್ಟೆನ್ಸ್ ಆಫ್ 10 ಸೆಂಟಿಮೀಟರ್. ಪ್ಲಸ್ ತಗೋಬೇಕು ಮೈನಸ್ ತಗೋಬೇಕು. ಇಟ್ ಶುಡ್ ಬಿ ಟೇಕನ್ ಆ್ಯಸ್ ಹೌದಾ. ಸೊ ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 10 ಸೆಂಟಿಮೀಟರ್. ಇಟ್ ಇಸ್ ಡಿಸ್ಟೆನ್ಸ್ ಆಫ್ 10 ಸೆಂಟಿಮೀಟರ್. ಯಾಕಂದ್ರೆ ನೋಡಿ ಇಮೇಜ್ ಇಲ್ಲೆಲ್ಲ ಫಾರ್ಮ್ ಆಗಿರುತ್ತೆ. ಸೊ ಲೈಟ್ ರೇಸ್ ಹಿಂಗೆ ಬರ್ತಾ ಇದ್ದಾವೆ. ಇಮೇಜ್ ಇಲ್ಲಿಂದನೇ ಮೆಜರ್ ಮಾಡ್ತೀವಿ. ದಟ್ಸ್ ವೈ ಇಟ್ ಟೇಕನ್ ಪ್ಲಸ್ 10 ಸೆಂಟಿಮೀಟರ್ ಬರೀಬೇಕು. ಪ್ಲಸ್ 10 ಸೆಂಟಿಮೀಟರ್. ಸೊ ದೇರ್ ಫೋರ್ ಫ್ರಮ್ ಲೆನ್ಸ್ ಫಾರ್ಮುಲಾ ನೋಡಿ ಫಾರ್ ದ ಸೆಕೆಂಡ್ ಲೆನ್ಸಿಗೆ ಏನು ಗೊತ್ತಾಯಿತು? ಯು ಗೊತ್ತಾಯಿತು. ಅದ್ರ ಫೋಕಲ್ ಲೆಂತ್ -10 ಇದೆ. ಸೊ ವಿ ಕಂಡಿಡೋಣ ಅದರಿಂದ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂತ. ಫ್ರಮ್ ಲೆನ್ಸ್ ಫಾರ್ಮುಲಾ ಅದು ಡೈರೆಕ್ಟಾಗಿ ಬರ್ಬಿಡ್ತೀನಿ. 1/v ಈಸ್ ಈಕ್ವಲ್ ಟು ಏನಾಗುತ್ತೆ 1/v ಈಸ್ ಈಕ್ವಲ್ ಟು 1/f ಪ್ಲಸ್ 1/u ಬರಿಬೋದಲ್ಲ ನೋಡಿ ಈಕ್ವೇಷನಿಂದ. 1/v ಈಸ್ ಈಕ್ವಲ್ 1/f ಮೈನಸ್ 1/u ಆ ಕಡೆ ಹೋದರೆ ಇಟ್ ಬಿಕಮ್ಸ್ ಪ್ಲಸ್ 1/u ಅಷ್ಟೇ ಮಾಡಿದ್ದೀನಿ ಹೌದಾ. ಬೇಕಾದ್ರೆ ಡೈರೆಕ್ಟಾಗಿ ಬರಿಬೋದು. ಸೊ ದೇರ್ ಫೋರ್ 1/v ಅಥವಾ ಡೈರೆಕ್ಟಾಗಿ ಬರ್ಕೊಂಡು ಹೆಂಗೆ ಮಾಡೋಣ? ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ನೀನು. ಹೆಂಗೆ v ಈಸ್ ಈಕ್ವಲ್ ಟು ಹೌದಾ uv ಡಿವೈಡ್ ಬೈ u ಅಂದರೆ r1r2 ಡಿವೈಡ್ ಬೈ r1 ಪ್ಲಸ್ r2 ಅದೇ ಥರ uf ಡಿವೈಡ್ ಬೈ u ಪ್ಲಸ್ ಎಫ್ ಈ ಥರ ಮಾಡ್ಬೋದು. ಪ್ರಿವಿಯಸ್ ಪ್ರಾಬ್ಲಮ್ನ ಮಾಡಿದ್ದೀನಿ ಡೈರೆಕ್ಟ್. ದಟ್ ವಿಲ್ ಬಿ ಈಕ್ವಲ್ u ಎಷ್ಟಿದೆ 10 ಸೆಂಟಿಮೀಟರ್. ಎಫ್ ಎಷ್ಟಿದೆ -10 ಸೆಂಟಿಮೀಟರ್. ಯಾಕೆ? ಇಟ್ ಇಸ್ ಕಾನ್ಕೇವ್ ಲೆನ್ಸ್ ಫೋಕಲ್ ಲೆಂತ್ ಮೈನಸ್ ತಗೊಂಡಿವಿ. ಡಿವೈಡ್ ಬೈ ಯು ಎಷ್ಟು 10, ಎಫ್ ಎಷ್ಟು -10. ದೇರ್ ಫೋರ್ ವಿ ವಿಲ್ ಬಿ ಈಕ್ವಲ್ ಟು -100 ಡಿವೈಡ್ ಬೈ 0.
minus 100 divided by 0. ಹೌದಾ? ಸೊ ಎನಿಥಿಂಗ್ ಬೈ 0 is infinity, therefore v will be infinity. ಅಂದರೆ ಇದು ಈ ಬಿಕಾಸ್ ಆಫ್ ದಿಸ್ ಕಾನ್ಕೇವ್ ಲೈನ್ the image will be formed at infinity. ಹೌದಾನೆ? ಸೊ ಅವರ ಇಮೇಜ್ ಏನಾಗಿದೆ, ಇಟ್ ವಿಲ್ ಬಿ ವರ್ಚುವಲ್ ಇಮೇಜ್. ಹೌದಾ? ಸೊ ಬರೀಬೇಕು ನೀನು, ದ ಇಮೇಜ್ ಫಾರ್ಮ್ಡ್ ಈಸ್ ಅಟ್ ಇನ್ಫಿನಿಟಿ ಟು ದ ಲೆಫ್ಟ್ ಆಫ್ ದ ಸೆಕೆಂಡ್ ಲೆನ್ಸ್. ನೋಡಿ, ಇನ್ಫಿನಿಟಿ ನೆಗೆಟಿವ್ ಬಂದಿದೆ. ಇನ್ಫಿನಿಟಿ ಬರೋಕ್ಕಿಂತ ಮುಂಚೆ ನೆಗೆಟಿವ್ ಇನ್ಫಿನಿಟಿ ಇದೆ. ನೆಗೆಟಿವ್ ಇನ್ಫಿನಿಟಿ ಅಂದರೆ ಈ ಲೆನ್ಸ್ ಇದೆಯಲ್ಲ, ಇದು ಆ ಲೆನ್ಸ್ನ ಲೆಫ್ಟ್ ಕಡೆ ಅಂದರೆ ಇಲ್ಲೆಲ್ಲೋ ಇಮೇಜು ಇನ್ಫಿನಿಟಿ ದೂರದಲ್ಲಿ ಕಾಣ್ತಾ ಇರುತ್ತೆ. ಹೌದಾ? ಸೊ ಇಮೇಜ್ ಇಲ್ಲೆಲ್ಲ ದೂರದಲ್ಲಿ ಇನ್ಫಿನೈಟ್ ದೂರ, ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀವಿ ನಾವು. ಹೌದಾ? ನಮಗೆ ಇಮೇಜ್ ಇಲ್ಲೆಲ್ಲೋ ಇದ್ದಂಗೆ ಕಾಣುತ್ತೆ, ಅಟ್ ಎ ಡಿಸ್ಟೆನ್ಸ್ ಇನ್ಫೈನೈಟ್. ಸೊ ನೀವು ದ ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಎ ಇನ್ಫೈನೈಟ್ ಡಿಸ್ಟೆನ್ಸ್ ಟು ದ ಲೆಫ್ಟ್ ಆಫ್ ದ ಲೆನ್ಸ್. ಆಯಿತಾ? ಸೊ ದಿಸ್ ಇಮೇಜ್ ಇನ್ಫಿನೈಟ್ ದೂರದಲ್ಲಿದೆಯಲ್ಲ, ಇನ್ಫೈನೈಟ್ ದೂರದಲ್ಲಿದೆಯಲ್ಲ, ಅದು ಅದೇ ಮಾಡುತ್ತೆ, ಇಟ್ ವಿಲ್ ಆ್ಯಕ್ಟ್ ಲೈಕ್ ಎ ಆಬ್ಜೆಕ್ಟ್ ಫಾರ್ ದ ಥರ್ಡ್ ಲೆನ್ಸ್. ಇದು ಥರ್ಡ್ ಲೆನ್ಸ್ಗೆ ಆಬ್ಜೆಕ್ಟ್ ಥರ ಕೆಲಸ ಮಾಡುತ್ತೆ. ಸೊ ನೀನಿವತ್ತು ಡೈರೆಕ್ಟಾಗಿ ಬರ್ಬೋದು ಆನ್ಸರ್ ಎಷ್ಟು ಬರ್ತಾಗಾರೆ ಫೈನಲ್ ಇಮೇಜ್ 30 ಸೆಂಟಿಮೀಟರ್. ಏಕೆ? ಫಾರ್ ಎ ಕಾನ್ವೆಕ್ಸ್ ಲೆನ್ಸ್, ಇಫ್ ದ ಇಮೇಜ್ ಈಸ್ ಅಟ್ ಇನ್ಫಿನಿಟಿ, ಇಫ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, ದ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಟ್ ಇಟ್ಸ್ ಫೋಕಲ್ ಲೆಂತ್. ಸೊ ಫೋಕಲ್ ಲೆಂತ್ ಎಷ್ಟಿದೆ? 30 ಸೆಂಟಿಮೀಟರ್ ಇದೆ. ಸೊ ಅದಕ್ಕೆ ಆನ್ಸರ್ ನಮಗೆ 30 ಸೆಂಟಿಮೀಟರ್ ಬಂದೇ ಬರುತ್ತೆ V3. ಹೌದಾ? ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅದಕ್ಕಿಂತ ಮುಂಚೆ. ಹೌದಾ? ಸೊ ನೀನು ನೀಟಾಗಿ ಸೀಟಲ್ಲಿ ಡೈರೆಕ್ಟಾಗಿ ಬರಿಬೋದು. ಆಯಿತಾ? ಯಾರು ಟೈಮ್ ಕಡಿಮೆ ಇರುತ್ತೆ. ಸೊ ನೋಡಿ, ಇವಾಗ ಫಾರ್ ದ ಥರ್ಡ್ ಲೆನ್ಸ್, ಆಯಿತಾ, ಹೊಳಿಸ್ತೀನಿಲ್ಲ. ಸೊ ಫಾರ್ ಥರ್ಡ್ ಲೆನ್ಸ್ ಈ ಮೂರನೇ ಲೆನ್ಸಿಗೆ, ಹೌದಾನೆ, ಇವಾಗ ಆಬ್ಜೆಕ್ಟ್ ಎಲ್ಲಿದೆ? ಯು ಈಸ್ ಅಟ್ ಇನ್ಫಿನಿಟಿ. ಇನ್ಫಿನಿಟಿ ನೆಗೆಟಿವ್ ಅಂತ ಹೇಳಿ, ಪಾಸಿಟಿವ್ ಅಂತ ಹೇಳಿ. ಯಾಕಂದ್ರೆ ನೆಗೆಟಿವ್ ಇನ್ಫಿನಿಟಿ ಇಲ್ಲೆಲ್ಲ ಇರುತ್ತೆ. ಯು ಕ್ಯಾನ್ ಟೇಕ್ ಇಟ್ ಇನ್ಫಿನಿಟಿ ನೆಗೆಟಿವ್ ಪಾಸಿಟಿವ್ ಇಲ್ಲ, ಇಟ್ ವಿಲ್ ಬಿಕಮ್ 0. ಸೊ ದೇರ್ ಫಾರ್ ಯು ಈಸ್ ಅಟ್ ಇನ್ಫಿನಿಟಿ. ಎಫ್ ಎಷ್ಟಿದೆ ಇದರದ್ದು ಫಾರ್ ಥರ್ಡ್ ಲೆನ್ಸ್? ನೋಡಿ, ಪ್ಲಸ್ 30 ಸೆಂಟಿಮೀಟರ್. ಹೌದಾ? ಸೊ ಹಾಗಾದರೆ ವಿನು ದೇರ್ ಫೋರ್, ಹೌದಾ, 1/v ಈಸ್ ಈಕ್ವಲ್ ಟು, ಅಥವಾ ಡೈರೆಕ್ಟಾಗಿ ಬರ್ಬೋಣ, ದೇರ್ ಫೋರ್, ಹೌದಾ, ವಿ ಈಸ್ ಈಕ್ವಲ್ ಟು ಏನಾಗುತ್ತೆ? ವಿ ಈಸ್ ಈಕ್ವಲ್ ಟು ಯು ವಿ ಡಿವೈಡ್ ಬೈ ವಿ ಈಸ್ ಈಕ್ವಲ್ 1/v ಈಸ್ ಈಕ್ವಲ್ ಮಾಡಿ. ಹೌದಾ? 1/v ಈಸ್ ಈಕ್ವಲ್ 1/v, ಅಥವಾ ಏನೋ ವಾಟ್ ಇಸ್ ದ ಲೆನ್ಸ್ ಫಾರ್ಮುಲಾ? 1/f ಈಸ್ ಈಕ್ವಲ್ ಟು 1/v ಮೈನಸ್ 1/u. ಹೌದಾ? ಅಥವಾ ದೇರ್ ಫೋರ್ 1/v ಈಸ್ ಈಕ್ವಲ್ ಟು 1/f ಪ್ಲಸ್ 1/u, ಅಥವಾ 1/v ಈಸ್ ಈಕ್ವಲ್ ಟು 1/f ಎಷ್ಟಿದೆ? 30 ಇದೆ, ಮೈನಸ್ 1/infinity ಈಸ್ u is infinity. So therefore 1/v is equal to 1/30. Again, anything by infinity it becomes 0. So therefore 30 is, therefore v is equal to plus 30 centimeter. ಹೌದಾ? ಸೊ ಹಾಗಾದರೆ the final image ಹೌದಾ is formed, ಹೌದಾ, at plus 30 centimeter to the right. ಈ ಕಡೆ ಫಾರ್ಮ್ ಆಯ್ತು, ಇಲ್ಲೆಲ್ಲ 30 ಸೆಂಟಿಮೀಟರ್ ಇಲ್ಲಿ ಇಮೇಜ್ ಫಾರ್ಮ್ ಆಯ್ತದೆ. ಟು ದ ರೈಟ್ ಆಫ್ ಥರ್ಡ್ ಲೆನ್ಸ್. ಸೊ ಹಾಗಾದರೆ ಮೂರರಿಂದ ಸೇರಿ ಕೊನೆಗೆ ಇಲ್ಲಿ 30 ಸೆಂಟಿಮೀಟರ್ ದೂರದಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಆಯಿತಾ? ಅವನು ಇದನ್ನೇ ಡೈರೆಕ್ಟಾಗಿ ನೀಟಾಗಿ ಕೊಟ್ಬಿಡ್ತಾನೆ. ಇದೇ ಪ್ರಾಬ್ಲಮ್. ದ ಪೊಸಿಷನ್ ಆಫ್ ದ ಫೈನಲ್ ಇಮೇಜ್ ಫಾರ್ಮ್ಡ್ ಈಸ್ 4-5 ಆಪ್ಷನ್ ಕೊಟ್ಬಿಡ್ತಾನೆ. ನೀನು ಅಕಸ್ಮಾತ್ ಇದೇ ಪ್ರಾಬ್ಲಮ್ ನೋಡಿದರೆ ಟೆಕ್ಸ್ಟ್ ಬುಕ್ಕಲ್ಲಿ ನೀನು ಸಾಲ್ವ್ ಮಾಡ್ಬೋದು, ಅಥವಾ ಗೊತ್ತಿದ್ದು ಇದೇ ವ್ಯಾಲ್ಯೂಸ್ ಇದೇ ಇರಬೇಕು, ಮತ್ತೆ ಬೇರೆ ವ್ಯಾಲ್ಯೂಸ್ ಇದ್ದರೆ ಬೇರೆ ಆನ್ಸರ್ ಬರುತ್ತೆ. ಹೌದಾ? ಸೊ ಯು ಶುಡ್ ಲರ್ನ್ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ದ ಫೈನಲ್ ಪ್ರಾಬ್ಲಮ್ ಆಫ್ ದಿಸ್ ಚಾಪ್ಟರ್, ಹೌದಾ, ಸೊ ದಿಸ್ ಇಸ್ ಅಬೌಟ್ ದ ಡಿಫೆಕ್ಟ್ಸ್ ಆಫ್ ಐ. ಅದನ್ನು ಬೇರೆ ಕನ್ನಡ ಹಾಕೊಂಡಿದ್ದಾರೆ, ಅದ್ರ ಬಗ್ಗೆ ಇರೋದು ಪ್ರಾಬ್ಲಮ್ ಒಂದು. ಹೌದಾನೆ? ಸೊ ನೋಡಿ, ಡಿಫೆಕ್ಟ್ಸ್ ಆಫ್ ಐ. ವಾಟ್ ಫೋಕಲ್ ಲೆನ್ಸ್ ಶುಡ್ ಬಿ ದ ರೀಡಿಂಗ್ ಸ್ಪೆಕ್ಟಕಲ್ ಅಂದರೆ ರೀಡಿಂಗ್ ಲೆನ್ಸ್ ಅಂದರೆ ಇಟ್ ಇದೆ ಕಾನ್ವೆಕ್ಸ್ ಲೆನ್ಸ್, ಅಂದರೆ ಏಜ್ ಅದರ ಕಾಣ್ತಾರಲ್ಲ, ವಯಸ್ಸಾದ್ರ ಮನೆಯಲ್ಲಿ ಅದು. ಹೌದಾನೆ? ಫಾರ್ ಎ ಪರ್ಸನ್ ಫಾರ್ whom the least distance of distinct region is 50 centimeter. ಹೌದಾನೆ? ಸೊ ನಾವು ನಿಮಗೆಲ್ಲ, ಹೌದಾ, ಸೊ ನಾರ್ಮಲ್ ಐ ಫಾರ್ ಎ ಯಂಗ್ ಪೀಪಲ್ ಲೈಕ್ ಯು, ಹೌದಾನೆ? ಸೊ ನಾರ್ಮಲ್ ಐಗೆ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ರೀಜನ್ ಎಷ್ಟು? ಪ್ಲಸ್ 25 ಸೆಂಟಿಮೀಟರ್. ಹೌದಾನೆ? ಬಟ್ ಏನಾಗ್ತಾ ಹೋಗುತ್ತೆ, ಆಸ್ ದ ಏಜ್ ಇನ್ಕ್ರೀಸಸ್ ದ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ರೀಜನ್ ಇನ್ಕ್ರೀಸಸ್. ನೋಡಿ, ಇವನಿಗೆ ಎಷ್ಟಿದೆ? ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ರೀಜನ್ 15 ಸೆಂಟಿಮೀಟರ್ಲಿದೆ.
50 ಸೆಂಟಿಮೀಟರ್ ಅಂದರೆ ದೂರ ಹಿಡ್ಕೊಂಡು ಓದ್ತಿರ್ತಾನೆ ಪೇಪರ್. ಬಟ್ ಅವನು ಆ ಥರ ಕಷ್ಟಪಡಬಾರ್ದು ಅಂದರೆ ಏನು ಮಾಡಬೇಕು, ಅವ್ನು ಕನ್ನಡಕ ಹಾಕಬೇಕು. ಯಾವ ಥರ ಕನ್ನಡಕ? ಈ ಶುಡ್ ಇವೆ ಕಾನ್ವೆಕ್ಸ್ ಲೆನ್ಸ್. ಈ ಥರ ಒಂದು ಕಾನ್ವೆಕ್ಸ್ ಲೆನ್ಸ್ನ ಹಾಕ್ಕೋಬೇಕು. ಅವ್ನ ಕಣ್ಣು ಇಲ್ಲಿರುತ್ತೆ, ಹೌದಾ? ಸೊ ಕಣ್ಣೆಲ್ಲ ಅವ್ನು ನೋಡ್ತಾ ಇರ್ತಾನೆ, ಆಬ್ಜೆಕ್ಟ್ ಇಲ್ಲಿದೆ, ಹೌದಾನೆ? ಅಂದರೆ ಇಮೇಜ್ ಎಲ್ಲಿ ಫಾರ್ಮ್ ಮಾಡಬೇಕಂದ್ರೆ ಇಮೇಜ್ ಶುಡ್ ಬಿ ಫಾರ್ಮ್ ಡಿಸ್ಟೆನ್ಸ್ ಆಫ್ 25 ಸೆಂಟಿಮೀಟರ್. ಅಂದರೆ ಇಲ್ಲಿ ಏನಿದೆಯಲ್ಲ ಈ ಕಣ್ಣು ಮೇಲೆ 25 ಸೆಂಟಿಮೀಟರ್ ದೂರದ ಇದ್ದರೆ, ಅಂದರೆ 50 ಸೆಂಟಿಮೀಟರ್ ದೂರದಲ್ಲಿದ್ದರೆ ಅವನಿಗೆ ಇವಾಗ ಏನು ಮಾಡ್ತದೆ, ಇಮೇಜ್ ಕರೆಕ್ಟಾಗಿ ಫಾರ್ಮ್ ಆಗ್ತಾಯಿದೆ. ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟಿವ್ ಲೈನ್ ಎಷ್ಟು 25 ಸೆಂಟಿಮೀಟರ್. ಅಂದರೆ ನೀನು ಒಂದು ಕಾನ್ವೆಕ್ಸ್ ಲೆನ್ಸ್ನ ಇಡಬೇಕು ಇಲ್ಲಿ, ಹೌದಾನೆ? ಯು ಶುಡ್ ಕೀಪ್ ಎ ಕಾನ್ವೆಕ್ಸ್ ಲೆನ್ಸ್. ತಪ್ಪದೆ ಡಯಾಗ್ರಾಮ್ ಇದು ವಿತೌಟ್ ಲೆನ್ಸ್ ನೋಡಿ. ಇದು ಕಣ್ಣಿದು, ನಮ್ಮ ಕಣ್ಣಿದು ಅವರ ಐ. ಇದೇನಿದು ರೆಟಿನಾ ಮೇಲೆ ಇಮೇಜ್ ಫಾರ್ಮ್ ಆಯ್ತು, ಹೌದಾನೆ? ಸೊ ಅವನು 50 ಸೆಂಟಿಮೀಟ್ರ್ ದೂರದಲ್ಲಿ ಹಿಡ್ಕೊಂಡು ನೋಡಿದ್ರೆ ಅವನಿಗೆ ಇದು, ಯಾಕೆ ನಮ್ಮ ಕಣ್ಣಿನ ಲೆನ್ಸ್ ಇರುತ್ತಲ್ಲ, ಈ ಲೆನ್ಸಿಂದ ಅವನಿಗೆ ಇಲ್ಲಿ ಇಮೇಜ್ ಫಾರ್ಮ್ ಆಗ್ತಾ ಇರುತ್ತೆ 50 ಸೆಂಟಿಮೀಟ್ರ್ ದೂರದಲ್ಲಿದ್ದಾಗ. ಬಟ್ ನಮಗೆ ಕಂಫರ್ಟ್ ಅಂದ್ರೇನು 25 ಸೆಂಟಿಮೀಟ್ರ್ ದೂರದಲ್ಲಿರಬೇಕು. ಅಂದರೆ ಈ ಲೈಟ್ನ ಏನು ಮಾಡಬೇಕು, ಕಾನ್ವರ್ಜ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ, ಒಂದು ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡ್ತೀವಿ, ರೀಡಿಂಗ್ ಲೆನ್ಸ್, ಹೌದಾನೆ? ಅವೇನು ಮಾಡುತ್ತೆ, ಲೆನ್ಸ್ನ ಇನ್ನೂ ಕಾನ್ವರ್ಜ್ ಮಾಡಿ ಇಲ್ಲಿ ಬರುತ್ತೆ, ಹೌದಾನೆ? ಅಂದರೆ ವಾಟ್ ಶುಡ್ ಬಿ ಇಟ್ಸ್ ಫೋಕಲ್ ಲೆಂತ್, ಅಂದರೆ ಅವನಿಗೆ ಕಣ್ಣಿಗೆ ಅಂದರೆ ನಿಜವಾದ ಒರಿಜಿನಲ್ ಕಣ್ಣಾದಂಗೆ ಆಗ್ಬಿಡ್ತಾನೆ ಇಲ್ಲಿ ಕನ್ನಡಕ ಯೂಸ್ ಮಾಡಿದಾಗ. ಅವಾಗ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟಿವ್ ವಿಷನ್ ಎಷ್ಟು 25 ಸೆಂಟಿಮೀಟರ್. ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟಿವ್ ವಿಷನ್ ಈಸ್ 25 ಸೆಂಟಿಮೀಟರ್. ಅಂದರೆ ಯು 25 ಸೆಂಟಿಮೀಟರ್, ವಿ ಎಷ್ಟಿದೆ 50 ಸೆಂಟಿಮೀಟರ್. ಹಾಗಾದರೆ ಎಫ್ ಕಂಡಿಡಿ ಅಂತೇಳಿದೆ, ಎಫ್ ಕಂಡಿಡಿ ಅಂತೇಳಿದೆ. ಸೊ ಎಫ್ ಬರುತ್ತೆ, ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಸೊ ಎಫ್ ಪಾಸಿಟಿವ್ ಬರುತ್ತೆ, ಯಾಕಂದರೆ ಅವನ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟಿವ್ ವಿಷನ್ ಎಷ್ಟು 50 ಸೆಂಟಿಮೀಟರ್. ಅಂದರೆ ಇದು ಏಜ್ಡ್ ಪರ್ಸನ್ ಫಾರ್ ಅದಕ್ಕೆ ಅಂದರೆ ಯಾವ ಇದು ಹೈಪರ್ ಮೆಟ್ರೋಪಿಯಾ. ಸೊ ದೇರ್ ಫೋರ್ ಇಟ್ ವಿಲ್ ಬಿ ಪಾಸಿಟಿವ್, ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತೀವಿ, ಹೌದಾನೆ? ಸೊ ನೀವು ಬರೀತೀರಾ ದ ಡಿಸ್ಟೆನ್ಸ್ ಆಫ್ ನಾರ್ಮಲ್ ವಿಷನ್ ಈಸ್, ದ ಡಿಸ್ಟೆನ್ಸ್ ನಾರ್ಮಲ್ ಕಣ್ಣಿಗೆ ನಾವು, ಹೌದಾನೆ? ಕನ್ನಡಕ ಯೂಸ್ ಮಾಡ್ದಂಗೆ ನೀವೆಲ್ಲ ಯೂಸ್ ಮಾಡ್ತಿಲ್ಲ. ದ ಡಿಸ್ಟೆನ್ಸ್ ಆಫ್ ನಾರ್ಮಲ್ ವಿಷನ್ ಈಸ್, ದ ಡಿಸ್ಟೆನ್ಸ್ ಆಫ್ ನಾರ್ಮಲ್ ವಿಷನ್ ಈಸ್ ಎಷ್ಟು, ಯು, ದಟ್ ಈಸ್ 25 ಸೆಂಟಿಮೀಟರ್. ಎಂಥ 25 ಸೆಂಟಿಮೀಟ್ರ್? -25 ಸೆಂಟಿಮೀಟರ್. ಯಾಕಂದ್ರೆ ನಮ್ಮ ಕಣ್ಣು ಇಲ್ಲಿರುತ್ತೆ, ನೀನು ಲೆನ್ಸ್ನ ಇಲ್ಲಿಟ್ಟಿರ್ತೀಯ. ಸೊ ಇಲ್ಲಿಂದ ಲೈಟ್ರೇ ಬರ್ತಾ ಇರುತ್ತೆ, ಹೌದಾನೆ? ಎಲ್ಲ ಡಿಸ್ಟೆನ್ಸ್ ಇಲ್ಲಿಂದ ಮೆಜರ್ ಮಾಡ್ತೀವಿ. ದಟ್ ಇಟ್ ಈಸ್ -25 ಸೆಂಟಿಮೀಟರ್. ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಇಸ್ -25 ಸೆಂಟಿಮೀಟರ್, ಹೌದಾನೆ? ಸೊ ಇಫ್ ಬುಕ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ -25 ಸೆಂಟಿಮೀಟರ್, ಇಟ್ಸ್ ಇಮೇಜ್ ವಿಲ್ ಫಾರ್ಮ್ಡ್ ಅಟ್ -50 ಸೆಂಟಿಮೀಟರ್, ಹೌದಾನೆ? ಸೊ ದೇರ್ ಫೋರ್ ಇಫ್ book is at u is equal to -25 ಸೆಂಟಿಮೀಟರ್, ಈ ಬುಕ್ಕು -25 ಸೆಂಟಿಮೀಟರ್ ದೂರದಲ್ಲಿ ಇದ್ದಾಗ ನಾವು ಒಂದು ಸ್ಪೆಕ್ಟ್ ಯೂಸ್ ಮಾಡ್ತೀವಿ, ಒಂದು ಲೆನ್ಸ್ ಯೂಸ್ ಮಾಡ್ತೀವಿ. ಅದೇ ಮಾಡ್ತೀವಿ, ಇಮೇಜನ್ನು 50 ಸೆಂಟಿಮೀಟರ್ ದೂರದಲ್ಲಿ ಬೀಳಾಗ ಮಾಡುತ್ತೆ. ಈ ಬುಕ್ is at u is equal to -25 ಸೆಂಟಿಮೀಟರ್, ದ ಇಮೇಜ್ ಫಾರ್ಮ್ಡ್, ಹೌದಾ? So is at v that is equal to -50 centimeter. Agare what is the focal length? So therefore desired focal length 1 by f is equal to 1 by v minus 1 by u, that is equal to howtane. So 1 by v ಎಷ್ಟಿದೆ -50 minus 1 by u ಎಷ್ಟಿದೆ -25. So that is equal to -1 by 50 ಆಯಿತಾ, minus into minus plus 1 by 25. LCM is 50. LCM it will be correct 50 LCM ಸರಿ ಹೌದಾನೆ. ಸೊ ಇಟ್ ವಿಲ್ ಬಿ ಎಷ್ಟಾಗುತ್ತೆ -50. ಸೊ -1 ಯಾಕಂದರೆ 51 ಇಲ್ಲಿ ಪ್ಲಸ್ 25 2s are 50. ಸೊ ಆ 2 into E1 is 2 1s are 2. That is 1 by f. Therefore 1 by f is equal to, ಸೊ ನ್ಯೂಮರೇಟರ್ ಆಗುತ್ತೆ 2ರಲ್ಲಿ 1 ಹೋದರೆ 1 by 50 ಅಥವಾ f is equal to +50 ಸೆಂಟಿಮೀಟರ್. ಫೋಕಲ್ ಲೆಂತ್ ಆಗಿದೆ ಎಷ್ಟು +50 ಸೆಂಟಿಮೀಟರ್. ಅದರ ಅರ್ಥ ಏನಿಟ್ಟಿದೆ ಕಾನ್ವೆಕ್ಸ್ ಲೆನ್ಸ್. ಎಂಥ ಲೆನ್ಸ್ ಇದು ಕಾನ್ವೆಕ್ಸ್ ಲೆನ್ಸ್ ಅಂದರೆ ಏನರ್ಥ ನೋಡಿ. ನಮ್ಮ ಕಣ್ಣು ಇಲ್ಲಿದೆಯಪ್ಪ, ಈಸ್ ಎ ಪರ್ಸನ್ ಹೂ ಈಸ್ ಸಫರಿಂಗ್ ಫ್ರಮ್ ಹೈಪರ್ ಮೆಟ್ರೋಪಿಯಾ. ಅವನು ಆಬ್ಜೆಕ್ಟು ಇದು ಇಟ್ ಈಸ್ 25 ಸೆಂಟಿಮೀಟರ್. ಅವನು 25 ಸೆಂಟಿಮೀಟ್ರ್ ಇದ್ದಾಗ ಕಾಣಲ್ಲ ಅದು ನ್ಯೂಸ್ ಪೇಪರ್. ಅದಕ್ಕೆ ಏನು ಮಾಡ್ತಾನೆ, ಅದನ್ನ ತೆಗೆದು ದೂರ ಹಿಡ್ಕೊಂಡು ಓದ್ತಾ ಇರ್ತಾನೆ, ಇಲ್ಲಿ ಹಿಡ್ಕೊಂಡು ಓದ್ತಾ ಇರ್ತಾನೆ ಹೌದಾನೆ.
ಬಟ್ ಅವನಿಗೆ ಹೈಪರ್ಮೆಟ್ರೋಪ್ ಇದೆ. ಸೊ ಯಾವ ಟು ಮೇಕ್ ಎ ಕರೆಕ್ಷನ್. ಅದಕ್ಕೆ ಏನು ಮಾಡ್ತೀವಿ ನಾವು ಇಲ್ಲೊಂದು ಮಧ್ಯೆ ಒಂದು ಲೆನ್ಸ್ನ ಹಾಕ್ತೀವಿ. ಇಲ್ಲೊಂದು ಲೆನ್ಸ್ನ ಹಾಕ್ತೀವಿ. ಎಂಥ ಲೆನ್ಸ್ ಅದು ಇದೆ, ಫೋಕಲ್ ಲೆನ್ಸ್ 50 ಸೆಂಟಿಮೀಟರ್ ಲೆನ್ಸ್ನ ಹಾಕ್ತೀವಿ. ಸೊ ಯಾವಾಗ ಈ ಲೆನ್ಸ್ನ ಹಾಕ್ತೀವೋ ಹೌದಾನೆ ಅವನಿಗೆ ಈ ಲೈಟ್ ರೇಸ್ ಎಲ್ಲ ಬೆಂಡ್ ಆಗ್ತವೆ. ಸೊ ದೇ ವಿಲ್ ಫಾರ್ಮ್ ಇಮೇಜ್. ಅವನೇನಿಸುತ್ತೆ ಈ 50 ಸೆಂಟಿಮೀಟರ್ ಓದ್ತಿದ್ನಲ್ಲ ಅದು ಇವಾಗ 25 ಸೆಂಟಿಮೀಟರ್ಲೇ ಇರೋ ಹಾಗೆ ಕಾಣುತ್ತೆ. ಅಂದರೆ ಹೌದಾನೆ. ಸೊ ಏನಾಯಿತು, ಯು ಈಸ್ -25 ಸೆಂಟಿಮೀಟರ್, ವಿ ಈಸ್ -50 ಸೆಂಟಿಮೀಟರ್. ಹೌದಾನೆ. ಸೊ ಎರಡನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಎಫ್ ಈಸ್ ಈಕ್ವಲ್ ಟು +50 ಸೆಂಟಿಮೀಟರ್. ಸೊ ಈ ಥರ ಪ್ರಾಬ್ಲಮ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಟ್ರೈ ಮಾಡೋಕ್ಕೆ ಸಾಲ್ವ್ ಮಾಡಿದ್ವಿ ಹೌದಾ. ಸೊ ದಿಸ್ ಇಸ್ ದ ಎಂಡ್ ಆಫ್ ದಿಸ್ ಚಾಪ್ಟರ್. From next session we shall go for the next chapter, that is wave optics.